ಇನ್ನು ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಕಾಲ ಕೂಡಿ ಬರ್ತಾ ಇದೆ. ನಾಳೆ ಮಧ್ಯಾಹ್ನ ದೆಹಲಿಗೆ ರಾಜ್ಯ ನಾಯಕರು ತೆರಳಲಿದ್ದಾರೆ. ನಾಳೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ಪ್ರತಿಭಟನೆ ಅಂತಿಮವಾದ ಬೆನ್ನಲ್ಲೇ ರಾಜಕೀಯ ಚುರುಕು ಪಡ್ಕೊಂಡಿದೆ. ಮಂಗಳವಾರ ಸಂಪುಟ ವಿಸ್ತರಣೆಯ ಬಗ್ಗೆ ನಿರ್ಣಾಯಕ ಮೀಟಿಂಗ್ ನಡೆಯಲಿದೆ. ಈಗಾಗಲೇ ಹೈಕಮಾಂಡ್ ತಲುಪಿರುವಂತಹ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಪಟ್ಟಿ ಹೈಕಮಾಂಡ್ ತಲುಪಿದೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಅಂತಿಮ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಅನ್ನ ಪಡ್ಕೊಳ್ಳುವುದು ಬಾಕಿ ಇದೆ. 20 ಸಚಿವ ಸ್ಥಾನ ಬಾಕಿ ಇರೋದು. ಅದಕ್ಕಾಗಿ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳು ರೇಸ್ನಲ್ಲಿ ಇದ್ದಾರೆ. ಹಿರಿಯ ಹಾಗೂ ಕಿರಿಯ ಶಾಸಕರ ಪೈಪೋಟಿಯಲ್ಲಿ ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ. ಕಳೆದ ವಾರವೇ ಎಲ್ಲವೂ ಕೂಡ ಅಂತಿಮ ಆಗಬೇಕಾಗಿತ್ತು. ಅಂದುಕೊಂಡಂತೆ ಆಗಿದ್ದಿದ್ರೆ ನೂತನ ಸಚಿವರುಗಳು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಬೇಕಾಗಿತ್ತು. ಆದರೆ ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ತೀವ್ರಗೊಂಡ ನಂತರ ಕಾಂಗ್ರೆಸ್ ಕೂಡ ಹೋರಾಟವನ್ನು ನಡೆಸೋದಕ್ಕೆ ಆರಂಭಿಸಿದ ಕಾರಣದಿಂದಾಗಿ ಕಳೆದ ವಾರ ಅದು ಸಾಧ್ಯ ಆಗಿರಲಿಲ್ಲ. ಈಗ ಈ ಹೋರಾಟ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಅಂತ್ಯ ಆಗಿದೆ. ಇದರ ಬೆನ್ನಲ್ಲೇ ಈಗ ದೆಹಲಿಗೆ ತೆರಳೋದಕ್ಕೆ ರಾಜ್ಯ ನಾಯಕರು ರೆಡಿ ಆಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ನಾಳೆ ದೆಹಲಿಗೆ ತೆರಳಲಿದ್ದಾರೆ. ಮಂಗಳವಾರ ಸಂಪುಟ ವಿಸ್ತರಣೆಯ ಬಗ್ಗೆ ನಿರ್ಣಾಯಕ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಅಂತಿಮ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗಬೇಕಿದೆ. 20 ಸಚಿವ ಸ್ಥಾನ ಬಾಕಿ ಇರೋದು. ಸಾಕಷ್ಟು ಮಂದಿ ಪೈಪೋಟಿಯಲ್ಲಿ ಇದ್ದಾರೆ. ರೇಸ್ನಲ್ಲಿ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಸೊ ಹಾಗಾಗಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಹಿರಿಯರಿಗೆ ಎಷ್ಟು ಮಂದಿಗೆ ಅವಕಾಶ ಸಿಗುತ್ತೆ, ಕಿರಿಯರಿಗೆ ಎಷ್ಟು ಅವಕಾಶ ಸಿಗುತ್ತೆ ಅನ್ನೋದು ಈಗ ಇರುವಂತ ಕುತೂಹಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಈಗ ಮತ್ತೆ ಸಂಪುಟ ಪುನರಚನೆ ಸರ್ಕಸ್ ಆರಂಭ ಆಗಿರೋದು. ಸೊ ಯಾರಿಗೆಲ್ಲ ಅವಕಾಶ ಸಿಗಬಹುದು, ಏನೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ವಿದ್ಯಾ? ಮಧುಕರ್, ಕಳೆದ 1.5 ತಿಂಗಳಿಂದಲೂ ಕೂಡ ಸಚಿವ ಸಂಪುಟ ವಿಸ್ತರಣೆಯನ್ನ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕಷ್ಟು ಜನ ಒತ್ತಾಯವನ್ನ ಮಾಡ್ತಾ ಇದ್ರು. ಕಳೆದ ವಾರವಷ್ಟೇ ಸಿದ್ದರಾಮಯ್ಯನವರು ಇರಬಹುದು, ಸಿಎಂ ಡಿಕೆ ಶಿವಕುಮಾರ್ ಅವರು, ಅದ್ರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಹರಿಪ್ರಸಾದ್ ಅವರು ಕೂಡ ದೆಹಲಿಗೆ ಹೋಗಿ ಮಾತುಕತೆಯನ್ನ ಮಾಡೋದಿಕ್ಕೆ ಮುಂದಾಗಿದ್ರು. ಹೈಕಮಾಂಡ್ ನಾಯಕರು ಕೂಡ ನೀವು ದೆಹಲಿಗೆ ಬನ್ನಿ, ವಿಸ್ತರಣೆಯ ಬಗ್ಗೆ ಮಾತುಕತೆಯನ್ನ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಬುಲಾವನ್ನ ಕೊಟ್ಟಿದ್ರು. ಆದ್ರೆ ಹೋದಂತಹ ಸಂದರ್ಭದಲ್ಲಿ ಪ್ರತಿಭಟನೆಗಳಲ್ಲಿ ರಾಹುಲ್ ಗಾಂಧಿ ಭಾಗಿಯಾದಂತಹ ಕಾರಣಕ್ಕಾಗಿ ವಿಸ್ತರಣೆಯ ಸಂಬಂಧ ಚರ್ಚೆ ಆಗ್ಲಿಲ್ಲ. ಈ ಕಾರಣಕ್ಕಾಗಿ ಯಾವುದೇ ಚರ್ಚೆ ಆಗದೆ ರಾಜ್ಯ ನಾಯಕರು ವಾಪಸ್ ಆಗಿದ್ರು. ಈಗ ಮತ್ತೆ ಇವತ್ತು ಹೋಗಬೇಕಿತ್ತು. ಇವತ್ತು ಸಂಜೆ ಅವರು ಬಹುತೇಕ ದೆಹಲಿಗೆ ಹೋಗಬೇಕು ಅಂತ ಹೇಳಿ ಫ್ಲೈಟ್ ಅನ್ನೆಲ್ಲ ಬುಕ್ ಮಾಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಅವರು ಕ್ಯಾನ್ಸಲ್ ಅನ್ನ ಮಾಡ್ಕೊಂಡಿರುವಂತದ್ದು. ನಾಳೆ ಸಂಜೆ ಅವರು ದೆಹಲಿಗೆ ಹೋಗ್ತಾರೆ. ಸಿದ್ದರಾಮಯ್ಯನವರು ಇರಬಹುದು, ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ನಾಳೆಯೇ ಚರ್ಚೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇರುತ್ತೆ. ಹೈಕಮಾಂಡ್ ನಾಯಕರ ಜೊತೆ ಮಂಗಳವಾರ ಸಭೆ ನಿಗದಿಯಾಗಿದೆ. ನಾಳೆ ಸಂಸದರ ಜೊತೆ ಸಭೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡೋರಿದ್ದಾರೆ. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಮಂಡನೆಯನ್ನ ಮಾಡಬೇಕು, ಪಕ್ಷಾತೀತವಾಗಿ ರಾಜ್ಯಕ್ಕೆ ಯಾವ ರೀತಿಯಾಗಿ ನೀವು ನ್ಯಾಯವನ್ನ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಅವರ ಮುಂದಿಟ್ಟು ಅಧಿವೇಶನದಲ್ಲಿ ಮಾತನಾಡುವಂತಹ ಮನವಿಯನ್ನ ಮಾಡ್ತಾರೆ. ಅದಾದ ಬಳಿಕ ಸಂಜೆ ಮೀಟಿಂಗ್ ಆದ ಬಳಿಕ ಹೈಕಮಾಂಡ್ ನಾಯಕರನ್ನ ಬಹುತೇಕ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಮಂಗಳವಾರ ಲೀಸ್ಟ್ ಅನೌನ್ಸ್ ಆಗತ್ತೆ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಯಾಕಂದ್ರೆ ಈಗ ಆಲ್ರೆಡಿ 1.5 ತಿಂಗಳ ಆಗೋಗಿದೆ. ಈ ಕಾರಣಕ್ಕಾಗಿ ಇನ್ನಷ್ಟು ವಿಳಂಬ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಡೆ ರಾಜಕೀಯವಾಗಿ ಒಳತಾಗತ್ತೆ. ವಿರೋಧ ಪಕ್ಷಗಳು ಕೂಡ ಈಗ ಆಲ್ರೆಡಿ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡೋದಿಕ್ಕೇನೆ ಇವರು ಹಿಂದೆಟ್ಟನ್ನ ಹಾಕ್ತಾ ಇದ್ದಾರೆ. ಇವ್ರ ಕೈಲಿ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಬಹುತೇಕ ಮಂಗಳವಾರ ಲೀಸ್ಟ್ ಅನೌನ್ಸ್ ಆಗತ್ತೆ. ಬುಧವಾರ ಅಥವಾ ಗುರುವಾರ ನೂತನ ಸಚಿವರುಗಳು ಪ್ರಮಾಣ ವಚನವನ್ನ ಬಹುತೇಕ ಸ್ವೀಕಾರ ಮಾಡ್ತಾರೆ. ಬಹುತೇಕರು. ಓಕೆ, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.